ಒಂದು ಸಿನಿಮಾ ನೋಡ್ತಿದ್ವಿ ನಾನು ನನ್ನ ವೈಫು. ಸಿನಿಮಾ ಇನ್ನೇನು ಮುಗಿಯುತ್ತೆ ಅನ್ನುವಂಥ ಸಂದರ್ಭದಲ್ಲಿ ದ್ವಿತೀಯಾರ್ಧ ಭಾಗದಲ್ಲಿ ಪೀಕ್ ಮೊಮೆಂಟ್‌ಗೆ ಸಿನಿಮಾ ಟ್ರಾವೆಲ್ ಆದಾಗ ಗಂಟ್ಲು ಕಟ್ಟೋ ಅನುಭವ ಶುರುವಾಯಿತು. ಸಾಧಾರಣವಾಗಿ ಸಿನಿಮಾ ಮೇಕರ್ ಆಗಿರೋದ್ರಿಂದ ಸಿನಿಮಾನ ನೋಡುವಾಗ ಟೆಕ್ನಿಕ್ಯಾಲಿಟೀಸ್‌ನೇ ಅಬ್ಸರ್ವ್ ಮಾಡ್ತೀವಿ. ಕೆಲವು ಸಿನಿಮಾಗಳು ಮಾತ್ರ ನಮ್ಮನ್ನು ಸಿನಿಮಾದ ಟೆಕ್ನಿಕ್ಯಾಲಿಟೀಸ್‌ನ ಆಚೆಗೆ ಕರ್ಕೊಂಡು ಹೋಗುತ್ತೆ. ಹಾಗೆ ಸಿನಿಮಾನ ನೋಡ್ತಿದ್ವಿ. ನೋಡೋ ಸಮಯದಲ್ಲಿ ಆ, ಅಳು ಉಕ್ಕಿ ಬರುತ್ತೆ ಅಂತಾರಲ್ಲ, ಹಾಗೆ ಗಂಟ್ಲು ಕಟ್ಟೋ ಅನುಭವ ಆಯಿತು. ಗಂಟ್ಲು ಕಟ್ಟೋ ಅನುಭವ ಆದರೆ ಸ್ವಲ್ಪದರಲ್ಲೇ ಅದು ಅಳು ಏನಂದರೆ ಗಂಟ್ಲು ಒಡೆದು ಅಳು ಉಕ್ಕು ಬರುತ್ತಲ್ಲ, ಆ ರೀತಿ ಒಂದು ಅನುಭವ ಆಯಿತು. ಒಂದು ಪಾಯಿಂಟ್ ಆಫ್ ಎ ಟೈಮ್ನಲ್ಲಿ ಒಂದು ಸಂಭಾಷಣೆಗೆ ಕಂಟ್ರೋಲ್ ಸಿಗಲಿಲ್ಲ, ಅಳು ಬಂತು. ಅದೊಂದು 5-6 ನಿಮಿಷಗಳ ಕಾಲ ಅಳು ಟ್ರಾವೆಲ್ ಆಗ್ತಾ ಹೋಯಿತು. ಸಿನಿಮಾ ಮುಕ್ತಾಯ ಆದಮೇಲೂ ಕೂಡ ಆ ಸಿನಿಮಾ ನನಗೆ ಗಾಢವಾಗಿ ಕಾಡ್ತಾ ಇತ್ತು. ಆ ಸಿನಿಮಾದ ಪಾತ್ರದ ಒಂದು ಟ್ರಾವೆಲ್ ಏನಿದೆ ಆ್ಯಂಡ್ ಸನ್ನಿವೇಶಗಳನ್ನು ಕಟ್ಟಿರುವಂತಹ ರೀತಿ, ವಿಧಿ, ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಿದ್ದೆ. ಆ ಸಮಯದಲ್ಲಿ ನನಗೆ ಇನ್ನೊಂದು ಪ್ರಶ್ನೆ ಮೂಡಿತು. ಹೌದು, ಪ್ರೇಕ್ಷಕರಾಗಿ ನಾವು ಸಿನಿಮಾನ ಹತ್ತತ್ರ ಒಂದು 100 ವರ್ಷಗಳಿಂದ ಕನ್ಸ್ಯೂಮ್ ಮಾಡ್ಕೋತಾ ಬಂದಿದ್ದೀವಿ. ಸಿನಿಮಾ ನೋಡುವ ಪ್ರೇಕ್ಷಕರಲ್ಲಿ ಹತ್ತತ್ರ ಒಂದು 60% ಜನರಿಗೆ ಅದು ಸಿನಿಮಾ ಅಂತ ನೀಟಾಗಿ ಗೊತ್ತು, ಮಿಕ್ಕವ್ರಿಗೂ ಸಿನಿಮಾ ಅಂತ ಗೊತ್ತು. ಆ ಸಿನಿಮಾದ ಸಾಧ್ಯತೆಗಳು ಗೊತ್ತು. ಸಿನಿಮಾನ ಹೇಗೆ ಮಾಡ್ತಾರೆ, ಒಂದು ಶೂಟಿಂಗ್ ಆಗುತ್ತೆ, ಆ್ಯಕ್ಟ್ ಮಾಡ್ತಿರೋದು ಒಬ್ಬ ನಟ ಅಥವಾ ನಟಿ, ಅದನ್ನು ಸಾಕಷ್ಟು ಟೇಕ್ಗಳಲ್ಲಿ ತಗೊಂಡಿರ್ತಾರೆ. ಈ ಥರ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಆದರೂ ಇರುತ್ತೆ. ಸಿನಿಮಾ ನಮಗದೊಂದು ಕಟ್ಟಿರುವಂತಹ ಕಥೆ ಅಂತ ಗೊತ್ತಿದ್ದು ಕೂಡ ಸಿನಿಮಾನ ನೋಡ್ತಾ ಯಾವುದೋ ಒಂದು ಮೊಮೆಂಟ್ನ ನಾವು ಎಂಜಾಯ್ ಮಾಡ್ತೀವಿ. ಅಲ್ಲಿನ ಪಾತ್ರಗಳ ನಗು ನಮ್ಮಲ್ಲೂ ನಗುವನ್ನು ಮೂಡಿಸುತ್ತೆ. ಅಲ್ಲಿ ಪಾತ್ರಗಳು ಅತ್ತಾಗ ಅಥವಾ ಪಾತ್ರಗಳು ಒಂದು ಸಂಕಷ್ಟಕ್ಕೆ ಸಿಲುಕಿಕೊಂಡಾಗ ನಮ್ಮೊಳಗೂ ಕೂಡ ಒಂಥರ ನಮ್ಮ ಮನಸ್ಸೇ ಗದ್ಗದವಾಗುತ್ತೆ. ಇದೆಲ್ಲ ಯಾಕೆ ಆಗುತ್ತೆ? ಒಂದು ಸಿನಿಮಾದಲ್ಲಿ ನಾನೀಗ ಎಮೋಷ್ನಲ್ ಪಾರ್ಟ್ ಮಾತಾಡಬೇಕು ಅಂದಾಗ, ಒಂದು ಸಿನಿಮಾದಲ್ಲಿ ಒಬ್ಬ ಪ್ರೇಕ್ಷಕನ್ನ ಅಳಿಸ್ಬೇಕಂದ್ರೆ ಏನೇನು ಮಾಡಬೇಕು, ಈ ಹುಡುಕಾಟನ ಶುರು ಮಾಡಿದೆ. ಹುಡುಕುವಾಗ ಒಂದಿಷ್ಟು ವಿಚಾರಗಳು ನನಗೆ ಸಿಗ್ತಾ ಹೋಯಿತು. ಎಂಪತಿ, ಅದಾದಮೇಲೆ ಇನ್ವೆಸ್ಟ್ಮೆಂಟ್, ಅದಾದಮೇಲೆ ಕ್ರೂಯಲ್ ಟ್ವಿಸ್ಟ್ ಅಂತ. ಅಳು ತಕ್ಷಣಕ್ಕೆ ನಮ್ಮಲ್ಲಿ ರೂಪುಗೊಳ್ಳಲ್ವಂತೆ, ಅದನ್ನು ಸಕ್ಸಸ್ಫುಲಿ ಪ್ಲ್ಯಾಂಟ್ ಮಾಡ್ತಾ ಹೋಗ್ತಾನೆ ಒಬ್ಬ ರೈಟರ್ ಅಂತ. ಸಿನಿಮಾದ ಪ್ರಾರಂಭದಿಂದ ಸಿನಿಮಾ ಮುಕ್ತಾಯಕ್ಕೆ ಟ್ರಾವೆಲ್ ಆಗೋದ್ರ ಒಳಗೂ ನಮ್ಮಲ್ಲಿ ಸಣ್ಣ ಸಣ್ಣ ಎಳೆಗಳನ್ನು ಅಥವಾ ಸಣ್ಣ ಸಣ್ಣ ಒಂದು ಡೀಟೇಲ್ಸ್ನ ಕೊಡ್ತಾ ನಮ್ಮಲ್ಲಿ ಆ ಅಳುವನ್ನು ಬಿತ್ತನೆ ಮಾಡಿರ್ತಾನೆ ಒಬ್ಬ ರೈಟರ್ ಅಂತ ಹೇಳ್ತಾರೆ. ಮೊದಲನೇದು ಫೌಂಡೇಶನ್. ಒಂದು ಎಂಪತಿನ ಬಿಲ್ಡ್ ಮಾಡೋದು ಹೇಗೆ ಒಂದು ಸಿನಿಮಾದಲ್ಲಿ ಅಂತ. ಜನ ನಿಮ್ಮ ಪಾತ್ರವನ್ನು ಕೇರ್ ಮಾಡ್ತಿಲ್ಲ ಅಂದರೆ ಆ ಪಾತ್ರದ ಕುರಿತು ಯಾವುದೇ ಒಂದು ಎಮೋಷನ್ ಕೂಡ ಅವರಲ್ಲಿ ಮೂಡೋಲ್ಲ ಅಂತ ಹೇಳ್ತಾರೆ. ಅಂದರೆ ಜನರಿಗೆ ನಿಮ್ಮ ಪಾತ್ರದ ಮೇಲೆ ಬೇರೆ ಯಾವುದೇ ಎಮೋಷನ್ನು ಕೂಡ ಟ್ಯಾಲಿ ಆಗಲಿಲ್ಲ ಅಂದರೆ ಅಳುನ ಟ್ಯಾಲಿ ಮಾಡೋದು ತುಂಬ ಕಷ್ಟ ಅಂತ. ನಿಮ್ಮ ಪಾತ್ರಕ್ಕೆ ಒಂದು ರಿಲೇಟಬಲ್ ನೀಡ್ ಇರಬೇಕು ಅಂತ ಹೇಳ್ತಾರೆ. ಎಕ್ಸಾಂಪಲ್, ಟು ಪ್ರೊಟೆಕ್ಟ್ ದೇರ್ ಚೈಲ್ಡ್ ಅಥವಾ ಟು ಬಿಲಾಂಗ್. ಮನುಷ್ಯನಿಗೆ ಆಕ್ಸಸ್ ಇರುವಂತಹ ಎಮೋಷನ್ಸ್ ಜೊತೆಗೆ ಆ ಪಾತ್ರನ ಅಸೋಸಿಯೇಟ್ ಮಾಡಿದ್ರೆ ಆ ಪಾತ್ರದ ಮೇಲೆ ಎಂಪತಿ ಸೃಷ್ಟಿಯಾಗುತ್ತೆ ನೋಡುವ ಪ್ರೇಕ್ಷಕನಿಗೆ ಅಂತ ಹೇಳ್ತಾರೆ. ಎರಡನೇದು ಸೇವ್ ದಿ ಕ್ಯಾಟ್ ಮೊಮೆಂಟ್ ಅಂತ. ಸೊ ಒಂದು ಸಿನಿಮಾದಲ್ಲಿ ಅಥವಾ ನಿಮ್ಮ ಕಥೆಯಲ್ಲಿ ಒಂದು ಸನ್ನಿವೇಶ ಇರಬೇಕು ಎಲ್ಲಿ ಒಂದು ಬೆಕ್ಕನ್ನು ನಿಮ್ಮ ಪಾತ್ರ ಕಾಪಾಡ್ತು, ಅಥವಾ ಯಾವುದೋ ಒಬ್ಬ ವೃದ್ಧೆಗೋ ಕುರುಡನಿಗೋ ರಸ್ತೆಯನ್ನು ದಾಟೋದ್ರಲ್ಲಿ ನಿಮ್ಮ ಪಾತ್ರ ಸಹಕಾರಕ್ಕೆ ಬಂತು ಅಂತ. ಆಗ ಆ ಪಾತ್ರದ ಜೊತೆಗೆ ಒಂದು ಪಾಸಿಟಿವ್ ಎಮೋಷನ್ ಸೃಷ್ಟಿಯಾಗುತ್ತೆ ಅಂತ ಹೇಳ್ತಾರೆ. ಸೊ ಈಗ ನಾನು ಏನೇನು ಹೇಳ್ತಾ ಇದ್ದೀನಿ ಇದೆಲ್ಲ ಕೂಡ ಹಲವಾರು ಜನ ಮಾಡಿರುವಂತಹ ರಿಸರ್ಚ್ ಮೇಲೆ ಅಥವಾ ಹಲವಾರು ಜನ ಈಗಾಗಲೇ ಸೃಷ್ಟಿ ಮಾಡಿರುವಂಥ ಒಂದು ಸಿದ್ಧ ಸೂತ್ರದ ಆಧಾರದ ಮೇಲೆ ಇರುತ್ತೆ. ಇದು ಯಾವುದು ನನ್ನ ಕನ್ಕ್ಲೂಷನ್ಸ್ ಅಲ್ಲ. ಸೊ ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಪಾತ್ರಕ್ಕೆ ನನ್ನ ಕಣ್ಣೀರನ್ನ ಇನ್ವೆಸ್ಟ್ ಮಾಡ್ಬೋದಾ, ಆ ಪಾತ್ರ ಅದಕ್ಕೆ ವರ್ತಾ ಅಂತ ಪ್ರೇಕ್ಷಕ ಪ್ರಶ್ನೆ ಮಾಡ್ಕೊಳ್ಳುವಾಗ ಈ ವಿಚಾರಗಳು ತುಂಬ ಮುನ್ನೆಲೆಗೆ ಬರ್ತಾವೆ ಅಂತ ಹೇಳ್ತಾರೆ. ಮತ್ತು ದಿ ಪವರ್ ಆಫ್ ಸ್ಪೆಸಿಫಿಸಿಟಿ ಅಂತ ಕರೀತಾರೆ. ಯಾವುದೋ ಒಂದು ಸ್ಪೆಸಿಫಿಕ್ ಡೀಟೇಲ್ ಇದ್ದಾಗ ಜನರಿಗೆ ಅವನ ಅಳು ಜೊತೆಗೆ ಅಥವಾ ಅವನ ದುಃಖ ದುಮ್ಮಾನದ ಜೊತೆಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ. ಎಕ್ಸಾಂಪಲ್ ಹೇಳಬೇಕಂದ್ರೆ, ಅವನಿಗೆ ಹಾಡೋದು ಇಷ್ಟ ಇತ್ತು ಅನ್ನೋದಕ್ಕಿಂತ ಒಂದು ಯಾವುದೋ ಸ್ಪೆಸಿಫಿಕ್ ಹಾಡು ಅವನಿಗೆ ಇಷ್ಟ ಇದ್ದರೆ ಆ ಹಾಡಿನ ಜೊತೆಗೆ ನಾವೊಂದು ಅಸೋಸಿಯೇಷನ್ನ ಆ ಹಾಡಿನ ಜೊತೆಗೆ ಪಾತ್ರಕ್ಕೆ ಒಂದು ಅಸೋಸಿಯೇಷನ್ನ ಕೊಡೋದಕ್ಕೆ ಸಾಧ್ಯ ಆದರೆ ನೋಡುವ ಪ್ರೇಕ್ಷಕನೂ ಕೂಡ ಅದನ್ನು ನೆನಪಿನಲ್ಲಿ ಇಟ್ಕೊಂಡಿರ್ತಾನೆ ಅಂತ ಹೇಳ್ತಾರೆ. ಅದಾದಮೇಲೆ ಆ್ಯಕ್ಟಿವ್ ಸಿಂಪತಿ ಅಂತ ಕರೀತಾರೆ. ಸೊ ಚಿತ್ರಕಥೆಯನ್ನು ಬರೆಯುವಾಗಲೇ ಪಾತ್ರಕ್ಕೆ ಯಾವುದೋ ಒಂದು ವಿಷಯ ಗೊತ್ತಿಲ್ಲ,
ಅದು ನೋಡುವ ಪ್ರೇಕ್ಷಕನಿಗೆ ಮಾತ್ರ ಗೊತ್ತು. ಈ ಥರ ಬರ್ಕೊಂಡು ಹೋದಾಗ ಪಾತ್ರಕ್ಕೆ ಮುಂಬರುವಂತಹ ಟ್ರ್ಯಾಜಿಡಿಯ ಅಥವಾ ಮುಂದೆ ಎದುರಾಗುವಂತಹ ದೊಡ್ಡ ಸಂಕಷ್ಟದ ಪರಿವು ನೋಡುವಂತಹ ಪ್ರೇಕ್ಷಕನಿಗೆ ಈಗಾಗಲೇ ಇದೆ. ಓ ಪಾಪ, ಇಲ್ಲಿಗೆ ಸಿಕ್ಕಾಕೊಂಡ್ಬಿಡ್ತಾನ, ಈ ಥರ ಆಗ್ಬಿಡುತ್ತಾ, ಹಿಂಗೆ ಸಂಕಷ್ಟಕ್ಕೊಳಗಾಗ್ತಾನ ಅನ್ನುವಂತಹ ಒಂದು ಗೊಂದಲ ಪ್ರೇಕ್ಷಕನಲ್ಲಿ ಆಲ್ರೆಡಿ ಮನೆ ಮಾಡಿರೋದ್ರಿಂದ ಅದು ಆ್ಯಕ್ಟಿವ್ ಆಗಿ ಆ ಪಾತ್ರದ ಟುವರ್ಡ್ಸ್ ಒಂದು ಸಿಂಪತಿಯನ್ನು ಹುಟ್ಟುಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಟು ಮ್ಯಾಕ್ಸಿಮೈಸ್ ಎಮೋಷನಲ್ ಇನ್ವೆಸ್ಟ್ಮೆಂಟ್. ಮೊದಲನೇದು ದಿ ಹೈ ಲೋ ಕಾಂಟ್ರಾಸ್ಟ್ ಅಂತ. ಯಾವುದೇ ಎಮೋಷ್ನಲ್ ಸಿನಿಮಾಗಳನ್ನ ನೋಡಿದ್ರೆ ಅವು ಶುರುವಾಗ್ತಾನೆ ಒಂದು ಟ್ರ್ಯಾಜಿಡಿಲಿ ಶುರುವಾಗಲ್ಲ. ಹೌದು, ಒಂದು ಹುಕ್ಕಲ್ಲಿ ತೋರಿಸ್ತಾರೆ ಯಾವುದೊಂದು ಟ್ರ್ಯಾಜಿಕ್ ಮೊಮೆಂಟ್ನ, ಬಟ್ ಸಿನಿಮಾ ಪ್ರಾರಂಭದಲ್ಲಿ ಒಂದು ಹ್ಯಾಪಿ ಸನ್ನಿವೇಶಗಳನ್ನೇ ಬಿತ್ತರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಹುಡುಗ ಹುಡುಗಿಯ ಪ್ರೇಮ ಕಥೆ ಆದರೆ ಅವರಿಬ್ಬರ ಒಂದು ಕ್ಯೂಟ್ ಮೊಮೆಂಟ್ಸ್ನ ಸೃಷ್ಟಿ ಮಾಡ್ತಾರೆ. ಒಂದು ಫ್ಯಾಮಿಲಿ ಡ್ರಾಮಾ ಅಂದರೆ ಆ ಫ್ಯಾಮಿಲಿ ಜೊತೆ ಇರುವಂತಹ ಒಂದು ಅದ್ಭುತ ಕ್ಷಣಗಳನ್ನು ಸೆರೆ ಹಿಡಿಯೋದಕ್ಕೆ ಮುಂದಾಗ್ತಾರೆ. ಎಕ್ಸಾಂಪಲ್, ಯಾವುದೋ ಒಂದು ಸಿನಿಮಾನ ಸ್ಟಾರ್ಟ್ ಮಾಡುವಾಗ ಒಂದು ಫೆಸ್ಟಿವ್ ವೈಬ್ನಲ್ಲಿ ಎಲ್ಲರೂ ಸಂತೋಷದಿಂದ ಒಂದು ಹಬ್ಬನ ಆಚರಿಸ್ತಾ ಇದ್ದಾರೆ, ಅಥವಾ ಒಂದು ಯಾವುದೋ ಮದುವೆ ಮನೆ, ಈ ಥರ ಒಂದು ಸಂಭ್ರಮದ ಕ್ಷಣಗಳನ್ನು ಕವರ್ ಮಾಡಿ ಆ ಸಂಭ್ರಮದ ಕ್ಷಣಗಳಲ್ಲಿ ನಮ್ಮ ಪಾತ್ರಗಳು ಕೂಡ ಎಂಜಾಯ್ ಮಾಡ್ತಿರೋದು, ಖುಷಿಯಾಗಿರೋದು, ಈ ಥರ ವಿಚಾರಗಳನ್ನು ಮೊದಲು ಬಿತ್ತರಿಸಿ ಅದೇ ಪಾತ್ರಗಳಿಗೆ ಮುಂದೆ ಒಂದು ಟ್ರ್ಯಾಜಿಕ್ ಇವೆಂಟ್ಸ್ನ ಪ್ಲೇಸ್ ಮಾಡ್ತಾರೆ ಅಂತ ಹೇಳ್ತಾರೆ. ದಿ ಸ್ಮಾಲ್ ಇರ್ರಿಪ್ಲೇಸಬಲ್ ಆಬ್ಜೆಕ್ಟ್ ಅಂತ ಕರೀತಾರೆ. ನೀವು ಯಾವುದೋ ಒಂದು ಸಿನಿಮಾನ ನೋಡಿದರೆ ನಮ್ಮ ಮುಖ್ಯ ಪಾತ್ರಕ್ಕೆ ಯಾವುದೋ ಒಂದು ವಸ್ತು ಇರುತ್ತೆ ಅಸೋಸಿಯೇಟ್ ಆಗೋದಕ್ಕೆ, ಮತ್ತೊಂದು ಪಾತ್ರದ ಜೊತೆಗೋ ಅಥವಾ ತನ್ನ ಹೋಮ್ ಲ್ಯಾಂಡ್ ಜೊತೆಗೋ. ಈ ಥರ ಆ ಒಂದು ವಸ್ತು ಎಮೋಷನ್ನ ಎವೋಕ್ ಮಾಡೋದ್ರಲ್ಲಿ ತುಂಬಾ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತ. ಈಗ ನೀವು ಸಪ್ತಸಾಗರದ ಆಚೆಯಲ್ಲೋ ನೋಡಿದ್ರೂ ಅದರಲ್ಲಿ ನಮಗೆ ಶಂಖ ಮುಖ್ಯವಾದಂತಹ ಪಾತ್ರವನ್ನು ವಹಿಸಿದೆ ಅಂತ ಅನಿಸುತ್ತೆ. ಹಾಗೆ ಮುಂಗಾರು ಮಳೆ ಸಿನಿಮಾದಲ್ಲಿ ಮೊಲ ಹಾಗೂ ವಾಚು, ಯಾವುದೋ ಒಂದು ಬ್ರೇಸ್ಲೈಟೋ ಅಥವಾ ನೆಕ್ಲೆಸು ಅಥವಾ ಪ್ರೀತಿಯಿಂದ ಕೊಡಿಸಿರುವ ಕನ್ನಡಕನೋ ಏನು ಬೇಕಾದರೂ ಆಗಿರ್ಬೋದು, ಅಥವಾ ಮೂಗುತಿನೋ, ಎನಿಥಿಂಗ್, ಪ್ರೀತಿಯಿಂದ ಗಿಫ್ಟ್ ಮಾಡಿದಂಥ ಗಿಟಾರ್ ಕೂಡ ಆಗಿರ್ಬೋದು. ನಾನು ಸುಮ್ಮನೆ ನಿಮಗೆ ಲಿಸ್ಟ್ ಔಟ್ ಮಾಡ್ತಾ ಇದ್ದೀನಿ. ಈ ಥರ ಒಂದು ಆಬ್ಜೆಕ್ಟ್ ಜೊತೆಗೆ ನಾವು ಅಸೋಸಿಯೇಟ್ ಮಾಡಿದ್ರೆ ಅದು ಮುಂದೆ ಆ ಆಬ್ಜೆಕ್ಟ್ ಜೊತೆಗೆ ನಮ್ಮ ಪಾತ್ರ ನಡ್ಕೊಳ್ಳುವಂತಹ ಸನ್ನಿವೇಶನ ಇಟ್ಟರೆ ತುಂಬ ಚೆನ್ನಾಗಿ ಅದು ವರ್ಕೌಟ್ ಆಗುತ್ತೆ ಅಂತ ಹೇಳ್ತಾರೆ. ದಿ ಅನ್ಫಿನಿಶ್ಡ್ ಕಾನ್ವರ್ಸೇಷನ್ ಆರ್ ಡ್ರೀಮ್ ಅಂತ. ಸೊ ಒಂದು ಪಾತ್ರಕ್ಕೆ ಯಾವುದೋ ಒಂದು ಅರ್ಧಕ್ಕೆ ಉಳಿದಿರುವಂತಹ ಮಾತು ಅಥವಾ ಪೂರೈಸ್ಕೊಳ್ಳೋಕ್ಕೆ ಆಗದೇ ಇರುವಂತಹ ಕನಸು, ಇದ್ರ ಜೊತೆಗೆ ಅಸೋಸಿಯೇಟ್ ಆಗೋದು ಜಾಸ್ತಿ. ಬಹಳಷ್ಟು ಸಂದರ್ಭ ಹೇಗಾಗುತ್ತೆ ಅಂದರೆ ಪ್ರೇಕ್ಷಕನಿಗೆ ಅವನು ಆ ಪಾತ್ರದ ಜೊತೆಗೆ ಅಸೋಸಿಯೇಟ್ ಮಾಡ್ಕೋತಾ ಇರ್ತಾನೆ. ಅವನ ಲೈಫ್ನಲ್ಲಿ ಎಷ್ಟೊಂದು ಸನ್ನಿವೇಶಗಳಾಗಿರುತ್ತೆ ಎಲ್ಲಿ ಅವನು ಮಾತಾಡಬೇಕು ಅನ್ನೋ ಒಂದು ಕಡೆ ಮಾತಾಡಿರೋದಿಲ್ಲ, ಅಲ್ಲಿ ನಾನು ಮಾತಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಅಥವಾ ಯಾವುದೋ ಒಂದು ವ್ಯಕ್ತಿಯನ್ನು ಅವನು ಕಳ್ಕೊಳ್ಳೋದಕ್ಕೆ ಮುಂಚೆ ಅವ್ರ ಜೊತೆಗೆ ಒಂದು ಕಾನ್ವರ್ಸೇಷನ್ನ ನಾನು ಬೆಳೆಸಿದರೆ ಸಾಯಕ್ಕೆ ಮುಂಚೆ ಅವ್ರಿಗೆ ನನ್ನ ಮೇಲಿರುವಂಥ ಪರ್ಸ್ಪೆಕ್ಟಿವ್ ಬದಲಾಗ್ತಿತ್ತೇನೋ, ಈ ಥರದೊಂದಿಷ್ಟು ವಿಚಾರಗಳು ಅವನಲ್ಲಿ ಮೂಡುತ್ತೆ. ಆ್ಯಂಡ್ ಕನಸುಗಳು, ಎಲ್ಲ ಮನುಷ್ಯನಿಗೂ ಕನಸಿದ್ದೇ ಇರುತ್ತೆ. ಏನೋ ಆಗಬೇಕು ಅನ್ನೋ ಕನಸು, ಅಥವಾ ನಾಳೆ ಒಳ್ಳೇದಾಗ್ಬೋದು ಅನ್ನೋಂಥ ಕನಸು, ಯಾವುದೋ ಒಂದು ಕನಸು ಜೊತೆಗೆ ಇರ್ತಾರೆ, ಅಥವಾ ಯಾರೋ ನನಗೆ ಸಿಗ್ತಾರೆ ಅನ್ನೋಂಥ ಕನಸು, ಅಥವಾ ನಾನು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡ್ತೀನಿ ಅನ್ನೋಂಥ ಕನಸು. ಹೀಗೆ ಆ ಕನಸುಗಳ ಜೊತೆಗೆ ಆ ಪಾತ್ರನ ನಾವು ಸೇರಿಸಿ ಆ ಕನಸನ್ನು ಕೊನೆಗೂ ಪೂರೈಸ್ಕೊಳ್ಳೋದಕ್ಕೆ ಆಗಲಿಲ್ಲ ಅಂತ ಏನಾದರೂ ತೋರಿಸಿದ್ರೆ ನೋಡುವಂಥ ಪ್ರೇಕ್ಷಕನಲ್ಲಿ ಗಟ್ಟಿಯಾಗಿ ಒಂದು ಎಮೋಷನ್ನ ಕೂರಿಸೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್. ಒಂದು ಸನ್ನಿವೇಶನ ಕೊಟ್ಟಾಗ ಇದೇ ರೀತಿ ಆ ಪಾತ್ರ ಅಲ್ಲಿ ಪ್ರತಿಕ್ರಿಯಿಸ್ಬೋದು ಅಂತ ನಾವು ಆಲ್ರೆಡಿ ಒಂದು ಕಟ್ಕೊಂಡ್ಬಿಟ್ಟಿರ್ತೀವಿ ಆ ಪಾತ್ರದ ಸುತ್ತ. ಯಾಕಂದರೆ ಆ ಪಾತ್ರದ ನಡವಳಿಕೆಯ ಮೂಲಕನೋ ಆ ಪಾತ್ರದ ಕಾನ್ವರ್ಸೇಷನ್ಸ್ ಮೂಲಕನೋ ನಾವು ಸಿನಿಮಾನ ನೋಡ್ತಾ ಈ ಥರದೊಂದು ಸನ್ನಿವೇಶಕ್ಕೆ ಆ ಪಾತ್ರನ ತೊಗೊಂಡು ಹೋಗಿ ಹಾಕಿದ್ರೆ ಅದು ಇದೇ ರೀತಿ ಬಿಹೇವ್ ಮಾಡ್ಬೋದು ಅನ್ನುವಂತಹ ಒಂದು ನಮ್ಮಲ್ಲೇ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗೋಗಿರುವಂತಹ ವಿಚಾರ ಇರುತ್ತೆ. ಆ ಥರದೊಂದು ಸನ್ನಿವೇಶದಲ್ಲಿ ಆ ಪಾತ್ರ ಬೇರೆಯದ್ದೇ ರೀತಿ ವರ್ತನೆ ಮಾಡಿದಾಗ ಒಂದು ಶಾಕ್ ಕ್ರಿಯೇಟ್ ಆಗುತ್ತೆ, ಡಿಸ್ಬಿಲೀಫ್ ಕ್ರಿಯೇಟ್ ಆಗುತ್ತೆ. ಮೇ ಬಿ ಅದರಿಂದನೂ ನಮ್ಮಲ್ಲಿ ಆ ಒಂದು ಎಮೋಷನ್ ಕ್ರಿಯೇಟ್ ಆಗ್ಬೋದು ಅಂತ ಹೇಳ್ತಾರೆ. ನನಗೆ ಅದಕ್ಕೆ ಕರೆಕ್ಟಾಗಿ ಎಕ್ಸಾಂಪಲ್ ಈ ಕ್ಷಣಕ್ಕೆ ಸಿಗಲಿಲ್ಲ, ಆದರೆ ಈಗ ರಾಮಾಚಾರಿ ಸಿನಿಮಾದಲ್ಲಿ ಒಂದು ಎಮೋಷ್ನಲ್ ಮೂಮೆಂಟಲ್ಲಿ ಅಪ್ಪ ಮಗ ನಿಂತು ಒಂದು ಬ್ರಿಡ್ಜ್ ಮೇಲೆ ಮಾತಾಡುವಾಗ ಅಪ್ಪ ಒಂದ್ಸತಿ ಡ್ಯಾನ್ಸ್ ಮಾಡೋ ಅಂತ ಕೇಳ್ಕೊತಾರಲ್ಲ, ಅಲ್ಲಿ ಅವರು ಒಂದ್ಸತಿ ಡ್ಯಾನ್ಸ್ ಮಾಡೋ ಅಂತ ಕೇಳ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಆ್ಯಂಡ್ ಅಲ್ಲಿ ಆ ಡ್ಯಾನ್ಸ್ ಮಾಡ್ತಾ ಆ ಪಾತ್ರ ತನ್ನೊಳಗಿರುವಂಥ ಎಮೋಷನ್ನ ಬ್ಲಾಸ್ಟ್ ಔಟ್ ಮಾಡುತ್ತೆ.
ಸೊ ಅದೊಂದು ಎಕ್ಸಾಂಪಲ್ ನನಗೆ ಈ ಕ್ಷಣಕ್ಕೆ ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. 3ನೇ ಸೆಗ್ಮೆಂಟ್, ದಿ ಪೇ ಆಫ್ ದಿ ಕ್ರೂಯಲ್ ಆರ್ಟ್ ಆಫ್ ನರೇಟಿವ್ ಬಿಟ್ರೇಯಲ್. ದಿ ಅನ್ಅರ್ನ್ಡ್ ಟ್ರಾಜಿಡಿ ಅಂತ ಕರೀತಾರೆ. ಅಂದರೆ ಯಾವ ಪಾತ್ರಕ್ಕೆ ಹಿಂಸೆ ಕೊಡ್ತಾ ಇದ್ದೀವೋ ಆ ಪಾತ್ರಕ್ಕೆ ಅಷ್ಟೊಂದು ಹಿಂಸೆ ಬೇಡ ಅಂತ. ಫ್ಯಾಮಿಲಿನೂ ಒಪ್ಕೊಂಡಿದೆ, ಹುಡುಗ ಹುಡುಗಿನೂ ಪ್ರೀತಿ ಮಾಡಿದ್ದಾರೆ, ಎಲ್ಲನೂ ಕೂಡ ಬರ್ತಿದೆ ಅನ್ನುವಾಗ ವಿಧಿ ಆಡುತ್ತಲ್ಲ ಆ ಗೇಮ್. ಅದಾದಮೇಲೆ ಒಂದು ಸಣ್ಣ ಮಗು, ಆ ಸಣ್ಣ ಮಗುವಿನ ಮೇಲೆ ಒಂದು ವಿಧಿಯ ದರ್ಪ, ಅಥವಾ ಈಗ ತಾನೇ ಒಂದು ಹ್ಯಾಪಿನೆಸ್ನ ಕಂಡುಕೊಂಡಿರುವಂತಹ ಒಂದು ಎಲ್ಡರ್ ಕಪಲ್, ಅವ್ರ ನಡುವೆ ಬರುವಂತಹ ಸಮಸ್ಯೆಗಳು. ಹೀಗೆ ಇವ್ರಿಗ ಈ ಸಮಸ್ಯೆ ಪಾಪ ಅಂತ ಅನ್ಸುತ್ತಲ್ಲ, ಅಂಥವ್ರಿಗೇನೆ ನಾವು ಹೆಚ್ಚು ಸಮಸ್ಯೆಗಳನ್ನು ಕೊಟ್ಟರೆ ನೋಡುವಂತಹ ಪ್ರೇಕ್ಷಕನಲ್ಲಿ ಅಳು ಹುಟ್ಟುತ್ತೆ ಅಂತ ಹೇಳ್ತಾರೆ. ದಿ ಸ್ಯಾಕ್ರಿಫೈಸ್ ಆಫ್ ಸೆಲ್ಫ್ಲೆಸ್ ಲವ್. ಸ್ನೇಹಿತನಿಗೋಸ್ಕರ ಅಥವಾ ತನ್ನವರಿಗೋಸ್ಕರ ಮಾಡುವಂತಹ ಸ್ಯಾಕ್ರಿಫೈಸ್ ನೋಡೋರಿಗೆ ತುಂಬ ಕಾಡುತ್ತೆ, ತುಂಬ ದಿನಗಳವರೆಗೂ ಎದೆಯಲ್ಲಿ ಗಟ್ಟಿಯಾಗಿ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೋ ಒಂದು ಪಾತ್ರ ಸ್ಯಾಕ್ರಿಫೈಸ್ ಮಾಡ್ತಿದ್ರೆ ತನ್ನವ್ರಿಗೋಸ್ಕರ, ಅದು ಕೂಡ ಜನರಲ್ಲಿ ಒಂದು ಎಂಪತಿಯನ್ನು ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ದಿ ರಿಲೀಸ್ ವ್ಯಾಲ್ವ್. ಅಳುನ ಏಕದಮ್ ಹೊರಗೆ ಹಾಕಿದ್ರೆ ಜನರಿಗೆ ಎಮೋಷನ್ ಕ್ರಿಯೇಟ್ ಆಗೋದಿಲ್ಲ ಅಥವಾ ಅಳು ಬರೋದಿಲ್ಲ. ಅಳುವನ್ನು ಪಾತ್ರ ಎಷ್ಟೊತ್ತು ಸಸ್ಟೈನ್ ಮಾಡುತ್ತೆ, ನೋಡುವ ಪ್ರೇಕ್ಷಕನು ಎಷ್ಟು ತಡ್ಕೋತಾ ಇದ್ದಾರೆ ಇವನು ಅಥವಾ ಎಷ್ಟು ತಡ್ಕೋತಾ ಇದ್ದಾಳೆ ಇವಳು ಅಂತ ಅಂದ್ಕೋತಾ ಇರ್ತಾರೆ. ಒಂದು ಪಾಯಿಂಟಲ್ಲಿ ಆ ಪಾತ್ರ ತನ್ನೊಳಗಿರುವಂತಹ ನೋವನ್ನು ಹೊರಗೆ ಹಾಕಿದಾಗ ಅಥವಾ ಬಿಕ್ಕಳಿಸಿದ್ರೂ ಸಾಕು, ಏನಂತಾರೆ, ಅಳುವಿನ ಕಟ್ಟೆ ಒಡೆದು ಬಿಡುತ್ತೆ ನೋಡುವ ಪ್ರೇಕ್ಷಕನಿಗೆ ಅಂತ ಹೇಳ್ತಾರೆ. ಮೇ ಬಿ ಅದು ಕೂಡ ವರ್ಕ್ ಆಗ್ಬೋದು ಎಮೋಷನ್ನ ಆಡಿಯನ್ಸಲ್ಲಿ ಕ್ರಿಯೇಟ್ ಮಾಡೋದಕ್ಕೆ. ಕೊನೆಯದಾಗಿ ಮ್ಯೂಸಿಕ್ ಆ್ಯಂಡ್ ಸೌಂಡ್ ಡಿಸೈನ್. ಸೊ ಇದು ಕೊನೆಯ ಪಾರ್ಟ್. ನಾನು ಎಲ್ರಿಗೂ ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ ನನ್ನ ಸ್ಕ್ರೀನ್ ರೈಟಿಂಗ್ ಕ್ಲಾಸ್ಗಳಲ್ಲಿ. ಯಾವುದೋ ಒಂದು ಸಿನಿಮಾನ ನೋಡ್ತೀರಾ, ತುಂಬಾ ಹೈ ಬಡ್ಜೆಟ್ನಲ್ಲಿ ಸಿನಿಮಾ ತಯಾರು ಮಾಡಿದ್ದಾರೆ, ಸಾಕಷ್ಟು ದೊಡ್ಡ ಸೆಟ್ ಮುಂದೆ ಜೋರು ಮಳೆ ಬರ್ತಿದೆ, ಮುಖ್ಯ ಪಾತ್ರ ಜೋರಾಗಿ ಅಳ್ತಾ ಇದೆ, ಹಾಲಿವುಡ್ಗೆ ಹೋಗಿ ಮ್ಯೂಸಿಕ್ ಮಾಡಿಸಿದ್ದಾರೆ ಅಥವಾ ಬೇರೆಲ್ಲ ಹೋಗಿ ಮ್ಯೂಸಿಕ್ ಮಾಡಿಸ್ಕೊಂಡು ಬಂದಿದ್ದಾರೆ, ಆರ್ಕೆಸ್ಟ್ರಾ ಸೆಷನ್ ತುಂಬ ಸ್ಟ್ರಾಂಗ್ ಇದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಬಟ್ ಆದರೂ ನೋಡುವ ಪ್ರೇಕ್ಷಕನಿಗೆ ಅಳು ಬರ್ತಾ ಇಲ್ಲ. ಯಾಕಂದರೆ ಈ ಮೇಲೆ ಹೆಸರಿಸಿದ ಯಾವುದೋ ಒಂದು ವರ್ಕ್ ಆಗಿರೋದಿಲ್ಲ ನೋಡುವ ಪ್ರೇಕ್ಷಕನಿಗೆ. ಸೊ ನಾವೆಲ್ಲ ಏನು ಅನ್ಕೋತೀವಿ, ಮ್ಯೂಸಿಕ್ಗೆ ತುಂಬಾ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಅಳಿಸೋದಕ್ಕೆ ಅಂತ. ಮ್ಯೂಸಿಕ್ ತುಂಬಾ ಮುಖ್ಯ, ಆದರೆ ಅದ್ರ ಜೊತೆಗೆ ನಾನು ಹೆಸರಿಸಿದ ಇವೆಲ್ಲವೂ ಇದ್ದಾಗ ನೋಡುವ ಪ್ರೇಕ್ಷಕನಲ್ಲಿ ಭಾವೋದ್ವೇಗ ಹೆಚ್ಚಾಗುತ್ತೆ, ಅಳುವಂತಹ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮ್ಯೂಸಿಕ್ಕಲ್ಲಿ ಎತ್ಬಿಡೋಣ ಅಂತ ನಾವು ಯಾವುದೇ ಕಾರಣಕ್ಕೂ ಡಿಸಿಷನ್ ತೊಗೊಬಾರ್ದು. ಮ್ಯೂಸಿಕ್ನಲ್ಲಿ ಆ ದೃಶ್ಯವನ್ನು ಎತ್ಬೋದು, ಆದರೆ ಮ್ಯೂಸಿಕ್ಕೇ ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಮ್ಯೂಸಿಕ್ಕು ಕೂಡ ಅಸೋಸಿಯೇಟ್ ಆಗಬೇಕು ಜನರ ಜೊತೆಗೆ. ಮುಂದಿನ ಯಾವುದಾದ್ರೂ ವಿಡಿಯೋದಲ್ಲಿ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆನೇ ಮಾತಾಡ್ತೀನಿ. ಬಟ್ ಮ್ಯೂಸಿಕ್ಕು ಕೂಡ ಆಡಿಯನ್ಸ್ಗೆ ಅಸೋಸಿಯೇಟ್ ಆದಾಗ, ಆ ಪಾತ್ರದ ಜೊತೆಗೇ ಅಸೋಸಿಯೇಟ್ ಆದಾಗ ಅಳುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ನನಗೆ ಈ ಲೈನ್ ತುಂಬ ಇಷ್ಟ ಆಯಿತು. ಕ್ರೈಯಿಂಗ್ ಇನ್ ಅ ಮೂವಿ ಈಸ್ ಅ ಸಕ್ಸಸ್ಫುಲ್ ರೆಸ್ಪಾನ್ಸ್ ಟು ಕೇರ್ಫುಲಿ ಮ್ಯಾನೇಜ್ಡ್ ಎಮೋಷ್ನಲ್ ಮ್ಯಾನಿಪುಲೇಷನ್ ಅಂತ. ಆಫ್ಟರ್ ಲಾಂಗ್ ಟೈಮ್ ನಾನು ಯೂಟ್ಯೂಬ್ನಲ್ಲಿ ಮತ್ತೆ ನನ್ನ ವಿಡಿಯೋ ಮೂಲಕ ನಿಮ್ಮ ಮುಂದೆ ಕಾಣಿಸ್ಕೊಂಡಿದ್ದೀನಿ. ಆಗಾಗ ಯೂಟ್ಯೂಬ್ನಲ್ಲೂ ವಿಡಿಯೋಗಳನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇದ್ದರೆ ನಾನು ನಿಮ್ಮ ಸಪೋರ್ಟ್ ಚೆನ್ನಾಗಿದ್ದರೆ ನಾನು ರೆಗ್ಯುಲರ್ ಆಗಿ ಕೂಡ ಹಾಕ್ತೀನಿ. ಎಕ್ಸ್ಕ್ಲೂಸಿವ್ ಕಂಟೆಂಟ್ಸ್ ಏನಾದರೂ ಬೇಕು ಸಿನಿಮಾದ ಕುರಿತಾಗಿ ಆ್ಯಂಡ್ ಸಿನಿಮಾ ಮೇಕಿಂಗ್ನ ಕುರಿತಾಗಿ ಅಂದರೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಬೇಗ ಓಪನ್ ಮಾಡ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹ್ಯಾಂಡಲ್ಸ್ನ ಫಾಲೋ ಮಾಡ್ತಿಲ್ಲ, ಈಗಲೇ ಫಾಲೋ ಮಾಡಿ.